ಫ್ರೆಂಡ್ಸ್ ಬೆಳಿಗ್ಗೆ 5 ಗಂಟೆ ಆಗಿದೆ. ಇವಾಗ 5 ಗಂಟೆಗೆ ನಮ್ಮ ಅತ್ತೆ ಸೊ ಒಬ್ಬಟ್ಟು ನಿದ್ದೆಗಣ್ಣಲ್ಲಿ ನಾನು ಎದ್ದೋಳಷ್ಟರಲ್ಲಿ ನಮ್ಮ ಅತ್ತೆ ಒಬ್ಬಟ್ಟೆಲ್ಲ ಪ್ರಿಪೇರ್ ಮಾಡಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಯುಗಾದಿ ಹಬ್ಬದ ಶುಭಾಶಯ. ಮಾವಿನಕಾಯಿ ಚಿತ್ರಾನ್ನ ವಿಶ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಪರವಾಗಿಲ್ಲ ಹೇಳಿ, ಆದ್ರೂ ಈಗಲೂ ಹೇಳಿ, ಪರವಾಗಿಲ್ಲ ಹೇಳಿ ಒಂದ್ಸಲ. ಸೊ ಇದೇನು ಪಾಯಸ ಇದ್ದಂಗೆ ಆಯ್ತು. ಆರುತ್ತಾ? ನನ್ಕಿಂತ ನಮ್ಮ ಅತ್ತೆ ಎಕ್ಸ್ಪರ್ಟು, ನಮ್ಮ ಅತ್ತೆಗಿಂತ ನಾನು ಎಕ್ಸ್ಪರ್ಟು ಒಬ್ಬಟ್ಟಲ್ಲಿ ಅಂದ್ಕೊಂಡು ಮಾಡೋದು ನಾವು ಅಡುಗೆನ. ಅಕಸ್ಮಾತ್ ಏನಾರ ಒಬ್ಬಟ್ಟು ಬರ್ಲಿಲ್ಲ ಅಂದ್ರೆ ಪಾಯಸ ಮಾಡ್ಕೊಂಡು ಬೇಳೆ ಪಾಯಸ ತರ ಸೀರಿಯಸ್ ಆಗಿ ಹೇಳ್ರಮ್ಮ. ನಿಜ ಇಲ್ಲೋಡು ಎಷ್ಟು ಇಳ್ಗೋಗೋದು, ಯಾಕೆ ಹಿಂಗಾಗೋತು. ಒಬ್ಬಟ್ಟು ಪಾಯಸ ಇದು ಒಬ್ಬಟ್ಟು ತಟ್ಬೇಕಾರೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ಬಿಟ್ಟಿದೀನಿ. ಏನೋ ಒಂದು ಜೈ ಅನ್ಸ್ತ. ನಮ್ಮನೇಲಿ ಹೊಸ ಮನೇಲಿ ಮಾಡ್ಬೇಕು ಅನ್ಸ್ತು ಒಬ್ಬಟ್ಟು, ಅದಕ್ಕೆ ಪಾಯಸ ಮಾಡಿ. ಪರವಾಗಿಲ್ಲ, ಏನೋ ಸ್ವೀಟ್ ಅಂತ ಆಗುತ್ತಲ್ಲ. ಆದ್ರೂ ನಮ್ಮ ಮನೇಲಿ ಖಾಲಿ ಆಗುತ್ತೆ. ಸ್ವೀಟ್ ಅಂದ್ರೆ ಒಂದು 4-5 ಜನ. ಅಲ್ಲ, ನೀವು ಈ ತರ ದಬ್ಬಾಕ್ತೀನಿ ಅಂದಿದ್ರೆ ನಾನೇ ಏನೋ ಮಾಡ್ತಿದ್ದೆ ಕಣವ, ಯೂಟ್ಯೂಬ್ ನೋಡ್ಕೊಂಡು. ನಿಜ ಇಲ್ಲ ನೋಡಿ, ಆಯ್ತದೆ ನಾವು ಗಟ್ಟಿ ಸುಮ್ ಕುತ್ಕೊಳ್ಳ. ಏನೋ ಎಕ್ಸ್ಪರ್ಟ್ ಆಶಾ ಅವ್ರು ಮಾಡ್ತಿದ್ದಾರೆ. ಬೆಳಗಿನ ಜಾವನ ಎದ್ದು 3 ಗಂಟೆಯಿಂದಾನೇ ಏನೇನೋ ಮಾಡ್ತಾ ಇದ್ರು. ನಮಗೂ ಸೌಂಡು ಏನೇನೋ ಮಾಡ್ತಾವ್ರೆ ಅಂತ ಗೊತ್ತಾಯ್ತು. ನಾವು ಬಂದು ನೋಡೋಷ್ಟ್ರಲ್ಲಿ ಪಾಕ ಆಗಿದ್ದೀವಿ. ಏನ್ ಜಾಸ್ತಿ ಆಗದೆ ಅಂತ ಗೊತ್ತಿಲ್ಲ, ಇಷ್ಟೊಂದು ತೆಳಗಾಗಿದೆ. ಇಲ್ಲಿ ಇದನ್ನ ನಾನು ಮ್ಯಾನೇಜ್ ಮಾಡ್ತೀನಿ, ಒಬ್ಬಟ್ಟು ಬರಂಗ್ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್. ಈಗ ನೆಕ್ಸ್ಟು ಒಬ್ಬಟ್ಟಾದ್ಮೇಲೆ ನಮ್ಮ ಅತ್ತೆ ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಇದು ಮಸಾಲೆ ಚಿತ್ರಾನ್ನ. ಇದು ಬಂದು ಮಾವಿನಕಾಯಿದು. ಈ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ನಮ್ಮ ಅತ್ತೆ ಯಾವಾಗೂ ಮಾವಿನಕಾಯಿ ಚಿತ್ರಾನ್ನ ಮಾಡಿಸೋದು. ಅದಕ್ಕೋಸ್ಕರ ಪ್ಯಾಪ್ಸಿಕಮ್ಮು, ಮಾವಿನಕಾಯಿ, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಮಸಾಲೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಮ್ಮ ಅತ್ತೆಗೆ ಅವ್ರ ಅತ್ತೆ ಎಷ್ಟು ಕಳ್ಸೋರೆ ಅಂದ್ರೆ, ನಮ್ಮ ಅತ್ತೆ ಹಬ್ಬದಲ್ಲೆಲ್ಲ ಅವ್ರ ಅತ್ತೆಗೆ ಯಾವ ಕಾಯ್ತಾ ಇರ್ತಾರಲ್ಲಮ್ಮ ಪ್ರತಿಯೊಂದು ಹಬ್ಬದಲ್ಲೂ. ಯಾಕೆ ಅಂದ್ರೆ ಅವರೆಲ್ಲ ಹೇಳ್ಕೊಟ್ಟಿದ್ರಲ್ಲ, ನಾನು ಅವ್ರ ಮೇಲೆ ಹಿಂಗ್ ಮಾಡಿ ನಾನು ಈಗ ಕಲ್ತ್ಕೊಳ್ಳಿ ಅಂತ ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಟವ್ರೆ. ಅದಕ್ಕೆ ನಾವು ಅವ್ರನ್ನ ಜ್ಞಾಪಿಸ್ಕೊಳ್ಳೇಬೇಕು. ನಾವು ಪ್ರತಿ ಒಂದು ಹಬ್ಬದಲ್ಲಿ ದಿನ ಒಂದೊಂದ್ಸರಿ. ನಾನದು ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ. ಈಗ ಇದು ಮಸಾಲೆ ಹಾಕೋದಲ್ವಾ, ಈಗ ಮಸಾಲೆ ಕೊಟ್ಟು ಈರುಳ್ಳಿ ಎಲ್ಲ ಫ್ರೈ ಆಯ್ತು. ಸಣ್ಣಗೆ ಹಿಂಗ್ ಉದ್ದುದ್ದು ಕಚ್ಚಿದಾಳೆ ನಮ್ಮ ಸುಷ್ಮಿತಾ. ಹಚ್ಚಿದಾಳೆ. ನನ್ಗೆ ಇಷ್ಟು ಸಣ್ಣಗೆ ಹಚ್ಚಕ್ ಬರಲ್ಲ. ಇಲ್ಲೋಡಿ, ಈಗ ಮಸಾಲೆಗೆ ಏನ್ ಹಾಕಿದೀವಿ ಅಂದ್ರೆ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ. ಇದು ಚೆನ್ನಾಗಿ ಫ್ರೈ. ಸೊ ಇದು ಚೆನ್ನಾಗಿ ಖಾರ ಬೇಯಬೇಕು. ಚೆನ್ನಾಗಿ ಖಾರ ಮೊಗ್ಗಿದ್ರೆ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಹೋದ್ರೆ ಚೆನ್ನಾಗಿ ಘಮ ಘಮ ಅಂತ, ಈಗಲೇ ಗಮ್ ಅಂತ ಇರುತ್ತದು. ಚಿಮ್ನಿ ಅನ್ನ ನೋಡಿ ಕಾಟತ್ಕೋತದೆ. ಈಗ ಪ್ಯಾಪ್ಸಿಕಮ್ ಹಾಕ್ತಾ ಇದೀವಿ. ಅದಕ್ಕೆ ಇದು ಕ್ಯಾರೆಟ್ ಹಾಕ್ತಾ ಇದೀವಿ. ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಈ ಮಸಾಲೆ ಚಿತ್ರಾನ್ನ ಅಂತೂ. ಸಖತ್ ಇಷ್ಟ, ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಇದು ಕೂಡ. ಈಗ ಮಾವಿನಕಾಯಿ ಹಾಕ್ತೀನಿ. ನೆಕ್ಸ್ಟ್ ಲಾಸ್ಟಲ್ಲಿ ಮಾವಿನಕಾಯಿ. ಆಮೇಲೆ ಇದಕ್ಕೆ ಸ್ವಲ್ಪ ಇದು ಉಪ್ಪು, ಅರಿಶಿನ ಎಲ್ಲ ಹಾಕೊಂಡು ಲಾಸ್ಟಲ್ಲಿ ಅರಿಶಿನ ಮತ್ತೆ ಉಪ್ಪು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದು ಎಣ್ಣೆ ಬಿಟ್ಕೊಳತ್ತೀನಿ ಸ್ವಲ್ಪ ಹೊತ್ತು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ನೆಕ್ಸ್ಟ್ ಇದ್ರ ಜೊತೆಗೆ ನಮ್ಮ ಮನೇಲಿ ಬೀಜ ಮತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಲಾಸ್ಟಲ್ಲಿ ಹಾಕೊಳ್ಳೋದು. ಕಡಲೆಬೇಳೆ, ಕೊತ್ತಂಬರಿ ಎಲ್ಲ.
ನಮ್ಮನೇಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಒಬ್ಬಟ್ಟು, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಮಸಾಲ ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು. ಈಗ ಸಾಂಬಾರ್ ರೆಡಿ ಮಾಡ್ತೀನಿ, ಸಾಂಬಾರ್ ವಿಡಿಯೋ ಮಾಡ್ಕೊಳ್ಳೋಣ. ಸಾಕಲ್ವಾ? ಒಂಚೂರು ಬಿಸಿ ಆದರೆ ಏನು ಫ್ರಿಜ್ ಕಿಕ್ಕಂಗಿಲ್ಲ. ನೆಕ್ಸ್ಟ್ ಅದಾದಮೇಲೆ ಮಾವಿನ ಸೊಪ್ಪೆಲ್ಲ ಕಟ್ಕೋಬೇಕು. ಇವಾಗ ಮಾವಿನ ಸೊಪ್ಪು ಕಟ್ಕೊಂಡು ರೆಡಿ ಆಗಬೇಕು. ನಮ್ಮತ್ತೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ರು. ನೆಕ್ಸ್ಟು ಮಾವಿನ ತೋರಣ. ಇದನ್ನು ಸ್ಟ್ಯಾಪ್ಲರ್ ಇಲ್ಲದೇನೂ ಮಾಡ್ಬೋದು, ಬಟ್ ಸ್ಟ್ಯಾಪ್ಲರ್ ಯಾಕೆ ಯೂಸ್ ಮಾಡೋದಂದರೆ ಚೆನ್ನಾಗಿ ಕಾಣಲಿ ಅಂತ. ಬಿಸಿಲಿಗೆಲ್ಲ ಇದು ನೆನ್ನೆ ತಂದಿದ್ದು, ನೆನ್ನೆ ರಾತ್ರಿ. ಆಗಲೇ ಬೆಳಿಗ್ಗೆ ಅಷ್ಟೇ ಸ್ವಲ್ಪ ಎಲ್ಲ ಬಾಡೋದಂಗೆ ಆಯ್ತದೆ. ತೆಗಿ ಬಾಯಿ ನಿಜ ತೆಗಿಯೋ. ಹಾಂ ಹ್ಞೂ ಅಮ್ಮ ನೋಡಮ್ಮ, ಹಿಂಗೆ ಕಟ್ಕೊಂಡು ಮಾಡ್ಬೋದು. ಯಾವ್ದನ್ನ ಚೇರ್ ಇದ್ರೆ ಅದು ಚೇರ್ ಕಟ್ಬಿಟ್ಟು ಮಾಡ್ಕೋಬೋದು. ಚೇರಿಗ ಮಾಡ್ಕೊಳ್ಳೋಣ ಬಿಡಿ, ಆಯಿತು ರೆಡಿ. ಸೊ ನಮಗಂತೂ ಯುಗಾದಿ ಹಬ್ಬ ಅಂದರೆ ಖುಷಿ. ನಮ್ಮ ಅತ್ತೆ ನಾವು ವಿನಯ್ ಇವಾಗ ಏನಾಡ್ತೀವಿ ಅಂದರೆ ಇವತ್ತೆಲ್ಲ ಕಾರ್ಡ್ಸ್ ಆಡಿ ನಮ್ಮ ಅತ್ತೆ ಹತ್ರ ಇರೋ ದುಡ್ಡೆಲ್ಲ ಹೊಡ್ಕೊಡ್ಬೇಕು ಇವತ್ತು. ನಾವು ಅತ್ತೆ ಹಾಂ ಕಾರ್ಡ್ಸ್ ಆಡೋದು ಅದೊಂದದು. ಇವಾಗ ನಮ್ಮ ಅತ್ತೆ ಇವತ್ತು ಕಾರ್ಡ್ಸ್ ಆಡೋದು ಏನಮ್ಮ. ನಾನು 12 ಗಂಟೆ ಅಷ್ಟರಲ್ಲಿ ಇರಲ್ಲ, ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಗ ಇವ್ರ ಜೊತೆ ಎಲ್ಲ ಒಂದು ಆಟ ಆಡಿ ಊಟ ಮಾಡಿ ಒಂದು ಆಟದಲ್ಲೇ ದುಡ್ಡು ಎತ್ಕೊಡ್ಬೇಕು. ದುಡ್ಡು ತಗೊಂಡು ಹೋಗಿ ಎಲ್ಲ ಬಳ್ಕೊಂಡು ಧರ್ಮಸ್ಥಳದ ಮಂಜುನಾಥಂಗೆ ಹಾಕ್ಬಿಡ್ತಾರೆ. ಯಾರು ಕೋರ್ಕೊಳ್ಳೋದು? ನೀವು ಕೋರ್ಕೋತೀರಾ? ನಾನು ವಿನಯ್ ಸಖತ್ ಪ್ಲಾನ್ ಮಾಡಿದೀವಿ, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಇವತ್ತು ಗೋಚ್ಕೊಳ್ಳೋಣ ಅಂತ. ತುಂಬಾ ಚೆನ್ನಾಗಿ ಆಡ್ತೀನಿ. ಅಯ್ಯಪ್ಪ ನೋಡ್ಬೇಕು, ಮರ್ತೋಗ್ಬಿಟ್ಟಿದೀನಿ. ವರ್ಷಕ್ಕೆ ಒಂದೇ ಸರಿ ಆಡೋದು ನಾವು. ಹೌದು ಹೌದು. ಕೊಡೋ ಸ್ಟ್ಯಾಪ್ಲರ್, ಕೊಡೋ ಸ್ಟ್ಯಾಪ್ಲರ್ ಕೊಡ್ದಿಲ್ಲಿ. ನಮ್ಗೆ ಇವನೊಬ್ಬ ಮಧ್ಯ ಬಂದು ವಿಡಿಯೋಗೆ ಮೋಸ್ಟ್ ಡಿಸ್ಟರ್ಬರ್ ಅವನು. ಒತ್ತು ಮುಂಚೆ ಎದ್ಬಿಟ್ಟು ಈಗ ಹಿಂಗ್ ಗೋಳಿಕೋತಾವ. ಕೊಡೋದನ್ನ ಕೊಡಪ್ಪ, ಅದು ಮಾಡಬೇಕು. ಕೊಡೋದಿಲ್ಲಿಪ್ಪ. ಹೆಂಗೋಗೋಣ ಆಟ ಆಡಕ್ಕಲ್ಲಿ ನಡೀಲಿ ನೋಡ್ತಾರೆ. ನೆಕ್ಸ್ಟು ಮಾವಿನ ತೋರಣ ಎಲ್ಲ ಕಟ್ಟಾದ್ಮೇಲೆ ಇಲ್ಲಿ ಹೂಗಳನ್ನ ಮತ್ತೆ ಎಲ್ಲ ಅಂದರೆ ಮಾರ್ಕೆಟಿಂದ ನಾವು ತಂದಿದ್ವಿ. ಅದನ್ನು ಫುಲ್ ಗಂಟು ಹಾಕ್ದಿರೋದು ಬಿಚ್ಕೋಬಾರ್ದು ಅಂತ ಹೇಳಿ, ಸೊ ಅದನ್ನು ತಂದು ನಾವು ಹಾಕಿ ದೇವ್ರ ಮನೆಗೆಲ್ಲ ಮತ್ತು ಹೊರಗಡೆನೂ ಹಾಕಿ ಪೂಜೆ ಎಲ್ಲ ಮುಗಿಸಿದ್ವಿ. ನೈವೇದ್ಯ ಎಲ್ಲ ಮಾಡಿ ಒಬ್ಬಟ್ಟೆಲ್ಲ ತಟ್ಟಿ. ಹಾಯ್ ಫ್ರೆಂಡ್ಸ್ ನಾವು ಹಬ್ಬದ ಸೆಲೆಬ್ರೇಷನ್ ಎಲ್ಲ ಆಯಿತು. ನಮ್ಮ ಅತ್ತೆ ಸೂಪರಾಗಿರೋ ಒಬ್ಬಟ್ಟು ಚಿತ್ರಾನ್ನ ಎಲ್ಲ ಮಾಡಿದರು. ಸೊ ಪೂಜೆ ಕೂಡ ಮನೆಯಲ್ಲಿ ಆಯಿತು. ಸೊ ಹಾಗೆ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಡ್ರೆಸ್ ಆಗಿ ಕೆಲವೊಂದು ರೀಲ್ಸ್ ಎಲ್ಲ ಮಾಡಿದ್ವಿ ವಿನಯ್ ಜೊತೆ. ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ. ಸೊ ತೋರಣ ಕಟ್ಟೋದೇ ಮನೇಲಿ ಖುಷಿ. ಸೊ ಚೆನ್ನಾಗಾಯ್ತು ಹಬ್ಬ ಎಲ್ಲ ಅಲ್ವಾ. ಸೊ ಇವಾಗ ನಮ್ಮ ಅತ್ತೆ ಧರ್ಮಸ್ಥಳಕ್ಕೆ ರೆಡಿ ಆಗ್ತಿದ್ದಾರೆ. ಅವ್ರದ್ದು ಲಾಂಗ್ ಟ್ರಿಪ್ ವರ್ಷಕ್ಕೊಂದ್ಸಲ ಫಿಕ್ಸ್ ಆಗೇ ಆಗುತ್ತೆ. ಹೆಂಗೋ ಗೊತ್ತಿಲ್ಲ ಫಿಕ್ಸ್ ಆಗ್ತಾ ಇರುತ್ತಲ್ವಾ. ಹೋಗ್ತಾ ಇರ್ತೀವಿ. ಯುಗಾದಿ ಅಂದ್ರೆ ಸಾಕು, ಯಾರನ ಒಬ್ರು ಅಲ್ಲಿ ಹೋಗಿ ಬರ್ತಾ ಇರ್ತಾರೆ ಧರ್ಮಸ್ಥಳಕ್ಕೆ. ಈ ಸರಿ ನನ್ನ ತಮ್ಮ ಬಿಡ್ತಾ ಇಲ್ಲ, ಹಿಂಸೆ ಮಾಡಿ ಕರ್ಕೊಂಡು ಹೋಯ್ತಾವ್ರೆ ಪಾಪ. ನಾನು ಹಂಗು ಬಿಸಿಲು ಹೆಂಗಪ್ಪ ಹೋಗೋದು ಅಂತ ಬೇಜಾರಾಗ್ಬಿಟ್ಟೈತೆ. ಆಚೆ ಓಡಾಡೋದು ಸಖತ್ ಬಿಸಿಲು ಮಾತ್ರ. ಈ ಸೀರೆ ನಮ್ಮ ಅತ್ತೆಗೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಕಲರು. ನಾನು ಹೋಮ್ ಟೂರ್ ಮಾಡುವಾಗ ಉಟ್ಕೋಬೇಕು ಅನ್ಕೊಂಡಿದ್ದೆ. ಹೌದು, ಆದ್ರೆ ಯುಗಾದಿ ಹಬ್ಬ ಬಂತಲ್ಲ ಸೊ ಪರವಾಗಿಲ್ಲ. ಹೋಮ್ ಟೂರ್ಗೂ ಇದನ್ನ ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಏನ್ ತೊಂದರೆ ಇಲ್ಲ. ಚೆನ್ನಾಗಿ ಕಾಣ್ತಿದೆ ಸೀರೆ. ನಾವು ಇದನ್ನ ಟೈಲರಿಗೆ ಕೊಟ್ಟಾಗ ಅವ್ರು ಆಶ್ಚರ್ಯಪಟ್ರು, ಇದೇನಪ್ಪ ಇಷ್ಟು ಕಾಸ್ಟ್ಲಿ ಸೀರೆ ನಿಂಗೆ ಕಾಣೋದೇ ಇಲ್ಲ ಇದು ಅಂತ. ಬಟ್ ನಿಜವಾಗ್ಲೂ ವೇರ್ ಮಾಡಿದ್ಮೇಲೆ ನಮ್ಮ ಅತ್ತೆಗೆ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಸೆಕೆಗೆಲ್ಲ ಚೆನ್ನಾಗಿದೆ, ತುಂಬಾ ಬಿಚ್ಚಕ್ಕೆ ಮನ್ಸಾಗಲ್ಲ, ಇಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ.
ಸೊ ನಮ್ಮನೆ ಯುಗಾದಿ ಹಬ್ಬ ಈ ತರ ಇದೆ ಅಂತ ಹೇಳ್ಬೋದು. ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಿಚನ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಕಿಚನ್ ಟೂರ್ಗೆ ನಾವ್ ಅನ್ಕೊಂಡೇ ಇರ್ಲಿಲ್ಲ, ತುಂಬಾ ಜನ ಇಷ್ಟಪಟ್ರು. ಹೋಮ್ ಟೂರ್ ಮಾಡಿ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾವ್ರೆ. ಮಾಡ್ಬೇಕು, ಆದ್ರೆ ಸ್ವಲ್ಪ ಡಿಲೇ ಆಗುತ್ತೆ, ಸ್ವಲ್ಪ ಪ್ರಿಪರೇಷನ್ಸ್ ಇದೆ. ಹಬ್ಬ ಬಂತು, ಆಮೇಲೆ ನಮ್ಗೂ ಕೆಲ್ಸಗಳಿತ್ತು ಮಾಡಕ್ಕೆ. ಇವಳು ಸಿಗಲ್ಲ, ಇವಳು ಸ್ವಲ್ಪ ಬಿಸಿ ಆದ್ಮೇಲೆ ಆಚೆ ಹೋಗ್ತಾಳೆ, ಬರ್ತಾ ಇರ್ತಾಳೆ. ಬೇಗ ಮಾಡಾಕ್ತಿವಿ. ಒಟ್ನಲ್ಲಿ ಎಲ್ಲ ತುಂಬಾ ಚೆನ್ನಾಗಿ 2K ಆಗ್ಬೇಕು ಅಂತ ಹೇಳಿ 2K ಸಬ್ಸ್ಕ್ರೈಬರ್ ಆಗ್ಬೇಕು, ಅದನ್ನ ಮರಿಬಾರ್ದು. 2K ಆದ ತಕ್ಷಣ ಮಾಡ್ತೀವಿ. ಹೌದು, ಯಾವಾಗ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ತಿರೋ ಅವಾಗ ನಾವು ಬೇಗ ಹೋಮ್ ಟೂರ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಅದು ನಿಮ್ಗೋಸ್ಕರ